ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರೇ ಆಕ್ರೋಶಗೊಂಡಿದ್ದಾರೆ. ಯಾವ ಸಂದರ್ಭದಲ್ಲಿ ಅವರು ಎಕ್ಸ್ಪೋಸ್ ಆಗ್ತಾರೆ ಗೊತ್ತಿಲ್ಲ, ಎಕ್ಸ್ಪ್ಲಾಯ್ಟ್ ಆಗ್ತಾರೆ ಗೊತ್ತಿಲ್ಲ. ಹೀಗಾಗಿ ಅಲ್ಲಿ ಈ ಸರ್ಕಾರಕ್ಕೆ ಏನಾದರೂ ಅಪಾಯ ಇದ್ದರೆ ಕಾಂಗ್ರೆಸ್ಸಿನ ಶಾಸಕರೇ ಅಪಾಯ ಮಾಡಬೇಕು ಹೊರತು ಮತ್ತು ಭಾರತೀಯ ಜನತಾ ಪಾರ್ಟಿಯಾಗಲಿ ಮತ್ತೊಂದು ಯಾರೂ ನಾವು ಏನು ಮಾಡುವಂಥದ್ದು ಇದೇ ಇಲ್ಲ. ಆನ್ ದೇರ್ ಓನ್ ಫಾಲ್ಟ್ ದಿಸ್ ಗೌರ್ಮೆಂಟ್ ಮೇಕ್ ಫಾಲ್ ಎನಿ ಟೈಮ್. ಇವತ್ತಿನ ಪರಿಸ್ಥಿತಿ ನೋಡಿದರೆ ಹಾಗೇ ಆಗ್ತದೆ. ಅವರೊಂದು ಉತ್ತರ ಕೊಡೋದು, ಇವರೊಂದು. ಎಲ್ಲೇ ಒಂದು ಕಡೆ ಒಂದು ಪಾರ್ಟಿ ಅಂತಂದರೆ ಈಗ ಡಿ ಸಿ ಎಮ್ಮು ಅಧ್ಯಕ್ಷನೂ ಹೌದು, ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಅಧ್ಯಕ್ಷ. ಅವ್ರ ವಿರುದ್ಧನ ಓಪನ್ ಆಗಿ ಶಾಸಕರು ಮತ್ತು ಕೆಲವರು ಮಾತಾಡ್ತಾರೆ ಅಂತಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ನಿಮಗೆ ಗಟ್ಸ್ ಇಲ್ಲ ಅಂತಂದರೆ ಒಂದು ಪಾರ್ಟಿ ಅನ್ನುವಂಥದ್ದು ಏನು ವ್ಯವಸ್ಥೆ ಉಳಿದನು ಕಾಂಗ್ರೆಸ್ ಪಾರ್ಟಿ? ಇಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂದಿರಿ ಅಂತ ಹೇಳ್ತಾರೆ, ನೋಟಿಸ್ ಕೊಡ್ತೀನಿ ಅಂತಾರೆ, ಇಲ್ಲ ನಾ ಮಾತಾಡೋ ನೀ ಏನು ಮಾಡ್ತೀನಿ ಅಂತ ಕೇಳ್ತಾರೆ. ಅಂದರೆ ಇದು ಏನು ಒಂದು ವ್ಯವಸ್ಥೆ ಉಳಿದಿಲ್ಲ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಪಾರ್ಟಿನೂ ಕೊಲ್ಯಾಪ್ಸ್ ಆಗ್ತಾ ಇದೆ, ಸರ್ಕಾರನೂ ಕೊಲ್ಯಾಪ್ಸ್ ಆಗ್ತಾ ಇದೆ. ಎನಿ ಟೈಮ್ ಇಟ್ ಮೇ ಕೊಲ್ಯಾಪ್ಸ್, ಎನಿ ಟೈಮ್ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಆ ರೀತಿ ಪರಿಸ್ಥಿತಿ ಒಳ ಬೀಗೋದು ಇದೆಲ್ಲ ಕುದೀತಾ ಇದೆ ಒಳಗೆ ಕಾಂಗ್ರೆಸ್ನೊಳಗೆ. ಮತ್ತು ಇದ್ರ ಬಗ್ಗೆ ಕೂತು 4 ಮಂದಿ ಕೂತು ಬಗೆಹರಿಸೋಳಕ್ಕೆ ನಿಮ್ಗೆ ಆಗೋದಿಲ್ಲ ಅಂತಂದರೆ ವ್ಯವಸ್ಥೆ ಭಾಳ ಹದಗೆಟ್ಟು ಹೋಗಿದೆ. ಯಾರು ಹೇಳೋರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಲಿ ಆಗಿದೆ. ಹೀಗಾಗಿ ಯಾರು ಏನು ಬೇಕಾದರೂ ಮಾತಾಡ್ತಾರೆ. ಇದರ ಅರ್ಥ ಏನಾಗ್ತದೆ? ಕಾಂಗ್ರೆಸ್ ಒಂದು ಪಾರ್ಟಿ ಅನ್ನೋದು ಅಸ್ತಿತ್ವ ಉಳ್ಕೊಂಡಿಲ್ಲ. ಕಾಂಗ್ರೆಸ್ ಬಗ್ಗೆ ಯಾರಿಗೂ ನಿಷ್ಠೆನೂ ಇಲ್ಲ. ಅದು ಇದೇ ಕಾರಣದ ಮೇಲೆ ಅದು ಎನಿ ಟೈಮ್ ಕೊಲ್ಯಾಪ್ಸ್ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.